ನಮಸ್ಕಾರ. ಬಿಗ್ ಬಾಸ್ಗೆ ಹೋಗಿಲ್ಲ ಅಂತೆಲ್ಲ ಕೇಳ್ತಾ ಇದ್ರಿ. ನನಗೆ ಬಂದಿರೋ ಮಾಹಿತಿ ಪ್ರಕಾರ ಅನ್ಕನ್ಫರ್ಮ್ಡ್ ರಿಪೋರ್ಟ್ಸು. ನಾನು ತುಂಬ ಫೇಮಸ್ ಆಗಿದ್ದಕ್ಕೆ ಮೋಸ್ಟ್ಲಿ ಎಕ್ಸ್-CM ಬಸವರಾಜ ಬೊಮ್ಮಾಯಿ ಅವರು ನನ್ನ ಹೊರಗಡೆ ಕಳಿಸ್ಲಿಕ್ಕೆ ಕಾರಣ ಅಂತ ಯಾರೋ ಹೇಳಿದ್ರು. ಎಷ್ಟು ಮಟ್ಟಿಗೆ ನಿಜನೋ ಗೊತ್ತಿಲ್ಲ. ಮತ್ತು ವಾಪಸ್ ಕರೀಲಿಕ್ಕೆ ಬಿಗ್ ಬಾಸರು ಪ್ರಯತ್ನ ಮಾಡ್ತಾ ಇರ್ಬೇಕಾದ್ರೆ ಈಗ ಬಸವರಾಜ ಬೊಮ್ಮಾಯಿ ಮಗ ಅಲ್ಲಿ ಶಿಕಾವಿನಲ್ಲಿ ಸೋತೋದ್ರು. ಸೋಲಿಕ್ಕೆ ನಾವೆಲ್ಲ ಸಿಕ್ಕಾಪಟ್ಟೆ ಪ್ರಯತ್ನ ಬಿದ್ದಿದ್ದೀವಿ. ವಿ ವಾಂಟ್ ಹಿಮ್ ಟು ಡಿಫೀಟು. ಸೊ ಮಾಡಿದ್ವಿ. ಈಗ ಬಿಗ್ ಬಾಸ್ಗೆ ಹೋಗದೇ ಇರೋಂಗೆ ತಡೆದಿರೋ ಕೆಲಸನೂ ಸಹ ಬಸವರಾಜ ಬೊಮ್ಮಾಯಿ ಮಾಡ್ತಾ ಇದ್ದಾನಂತೆ. ನನಗೆ ಗೊತ್ತಿಲ್ಲ ಏನು ಸುಖನೋ ಆ ಅಪ್ಪನಿಗೆ. ಮಗ ಸೋತ ಹೋಗಿ ಸ್ಟೇ ತಗೊಂಬಂದು ಏನೇನೋ ಮಾಡ್ತಾ ಇದ್ದಾನೆ. ಈಗ ಗೊತ್ತಿಲ್ಲ ನನ್ನನ್ನು ಬಿಗ್ ಬಾಸ್ಗೆ ಹೋಗೋದ್ರಿಂದ ತಡೆಯೋದ್ರಿಂದ ಬಸವರಾಜ ಬೊಮ್ಮಾಯಿಗೆ ಏನು ಲಾಭ ಸಿಗುತ್ತೆ ಅಂತ ನನಗಂತೂ ಗೊತ್ತಿಲ್ಲ. ಏನೋ ಎಲ್ಲ ಕರ್ನಾಟಕದ ಮಿತ್ರರಿಗೆ ಹೇಳೋದೇನಂತಂದರೆ, ಬಸವರಾಜ ಬೊಮ್ಮಾಯಿ ನಮ್ಮನ್ನು ಈ ಬಿಗ್ ಬಾಸಲ್ಲೂ ಪೊಲಿಟಿಕ್ಸು ಬಸವರಾಜ ಬೊಮ್ಮಾಯಿ ಮಾಡ್ತಾ ಇದ್ದಾನಂತ ಮಾಹಿತಿ ಇದೆ. ನನಗೆ ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ನಿಜ ಸುಳ್ಳು ಅಂತ. ಬಟ್ ಆರೋಪ ಅಂತೂ ಕೇಳಿಬರ್ತಾ ಇದೆ. ನಮ್ಮನ್ನು ತೆಗೆದಾಕಕ್ಕೂ ಕೂಡ ಬಸವರಾಜ ಬೊಮ್ಮಾಯಿನೇ ಕಾರಣ ಅಂತೆ. ಯಾಕಂದ್ರೆ ತುಂಬ ಫೇಮಸ್ ಆಗ್ಬಿಟ್ಟು ಅವನು ಇನ್ನೂ ಫೇಮಸ್ ಆಗ್ಬಿಟ್ರೆ ಸಮಸ್ಯೆ ಆಗುತ್ತೆ ಅಂತ ಎಲಿಮಿನೇಟು ಅಲ್ಲಿ ಇನ್ಫ್ಲೂಯೆನ್ಸ್ ಇದೆ ಅಂತ ನನಗೆ ಯಾರೋ ಹೇಳಿದ್ರು. ಇದನ್ನು ಬಿಗ್ ಬಾಸ್ ಅವರು ಬಸವರಾಜ ಬೊಮ್ಮಾಯಿ ಕ್ಲಾರಿಫೈ ಮಾಡಬೇಕು. ಈಗ ವೈಲ್ಡ್ ಕಾರ್ಡ್ ಎಂಟ್ರಿ ಅಂತ ನೀವೇನು ಹೇಳಿದ್ರೆ ಅದನ್ನು ಕೂಡ ತಗೊಂಬೇಡಿ ಅಂತ ಬಸವರಾಜ ಬೊಮ್ಮಾಯಿ ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದಾನಂತೆ. ಯಾರಿಗೆ ಅಂತ ನಿಮ್ಮ ಊಹೆಗೆ ಬಿಟ್ಟಂಥ ವಿಚಾರ. ನಾವು ಇನ್ನು ಬಿಗ್ ಬಾಸ್. ನಮಸ್ಕಾರ. ಬಿಗ್ ಬಾಸ್ಗೆ ಹೋಗಿಲ್ಲ ಅಂತೆಲ್ಲ ಕೇಳ್ತಾ ಇದ್ರಿ. ನನಗೆ ಬಂದಿರೋ ಮಾಹಿತಿ ಪ್ರಕಾರ ಅನ್ಕನ್ಫರ್ಮ್ಡ್ ರಿಪೋರ್ಟ್ಸು. ನಾನು ತುಂಬ ಫೇಮಸ್ ಆಗಿದ್ದಕ್ಕೆ ಮೋಸ್ಟ್ಲಿ ಎಕ್ಸ್-CM ಬಸವರಾಜ ಬೊಮ್ಮಾಯಿ ಅವರು ನನ್ನ ಹೊರಗಡೆ ಕಳಿಸ್ಲಿಕ್ಕೆ ಕಾರಣ ಅಂತ ಯಾರೋ ಹೇಳಿದ್ರು. ಎಷ್ಟು ಮಟ್ಟಿಗೆ ನಿಜನೋ ಗೊತ್ತಿಲ್ಲ. ಮತ್ತು ವಾಪಸ್ ಕರೀಲಿಕ್ಕೆ ಬಿಗ್ ಬಾಸರು ಪ್ರಯತ್ನ ಮಾಡ್ತಾ ಇರ್ಬೇಕಾದ್ರೆ ಈಗ ಬಸವರಾಜ ಬೊಮ್ಮಾಯಿ ಮಗ ಅಲ್ಲಿ ಶಿಕಾವಿನಲ್ಲಿ ಸೋತೋದ್ರು. ಸೋಲಿಕ್ಕೆ ನಾವೆಲ್ಲ ಸಿಕ್ಕಾಪಟ್ಟೆ ಪ್ರಯತ್ನ ಬಿದ್ದಿದ್ದೀವಿ. ವಿ ವಾಂಟ್ ಹಿಮ್ ಟು ಡಿಫೀಟು. ಸೊ ಮಾಡಿದ್ವಿ. ಈಗ ಬಿಗ್ ಬಾಸ್ಗೆ ಹೋಗದೇ ಇರೋಂಗೆ ತಡೆದಿರೋ ಕೆಲಸನೂ ಸಹ ಬಸವರಾಜ ಬೊಮ್ಮಾಯಿ ಮಾಡ್ತಾ ಇದ್ದಾನಂತೆ. ನನಗೆ ಗೊತ್ತಿಲ್ಲ ಏನು ಸುಖನೋ ಆ ಅಪ್ಪನಿಗೆ. ಮಗ ಸೋತ ಹೋಗಿ ಸ್ಟೇ ತಗೊಂಬಂದು ಏನೇನೋ ಮಾಡ್ತಾ ಇದ್ದಾನೆ. ಈಗ ಗೊತ್ತಿಲ್ಲ ನನ್ನನ್ನು ಬಿಗ್ ಬಾಸ್ಗೆ ಹೋಗೋದ್ರಿಂದ ತಡೆಯೋದ್ರಿಂದ ಬಸವರಾಜ ಬೊಮ್ಮಾಯಿಗೆ ಏನು ಲಾಭ ಸಿಗುತ್ತೆ ಅಂತ ನನಗಂತೂ ಗೊತ್ತಿಲ್ಲ. ಏನೋ ಎಲ್ಲ ಕರ್ನಾಟಕದ ಮಿತ್ರರಿಗೆ ಹೇಳೋದೇನಂತಂದರೆ, ಬಸವರಾಜ ಬೊಮ್ಮಾಯಿ ನಮ್ಮನ್ನು ಈ ಬಿಗ್ ಬಾಸಲ್ಲೂ ಪೊಲಿಟಿಕ್ಸು ಬಸವರಾಜ ಬೊಮ್ಮಾಯಿ ಮಾಡ್ತಾ ಇದ್ದಾನಂತ ಮಾಹಿತಿ ಇದೆ. ನನಗೆ ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ನಿಜ ಸುಳ್ಳು ಅಂತ. ಬಟ್ ಆರೋಪ ಅಂತೂ ಕೇಳಿಬರ್ತಾ ಇದೆ. ನಮ್ಮನ್ನು ತೆಗೆದಾಕಕ್ಕೂ ಕೂಡ ಬಸವರಾಜ ಬೊಮ್ಮಾಯಿನೇ ಕಾರಣ ಅಂತೆ. ಯಾಕಂದ್ರೆ ತುಂಬ ಫೇಮಸ್ ಆಗ್ಬಿಟ್ಟು ಅವನು ಇನ್ನೂ ಫೇಮಸ್ ಆಗ್ಬಿಟ್ರೆ ಸಮಸ್ಯೆ ಆಗುತ್ತೆ ಅಂತ ಎಲಿಮಿನೇಟು ಅಲ್ಲಿ ಇನ್ಫ್ಲೂಯೆನ್ಸ್ ಇದೆ ಅಂತ ನನಗೆ ಯಾರೋ ಹೇಳಿದ್ರು. ಇದನ್ನು ಬಿಗ್ ಬಾಸ್ ಅವರು ಬಸವರಾಜ ಬೊಮ್ಮಾಯಿ ಕ್ಲಾರಿಫೈ ಮಾಡಬೇಕು. ಈಗ ವೈಲ್ಡ್ ಕಾರ್ಡ್ ಎಂಟ್ರಿ ಅಂತ ನೀವೇನು ಹೇಳಿದ್ರೆ ಅದನ್ನು ಕೂಡ ತಗೊಂಬೇಡಿ ಅಂತ ಬಸವರಾಜ ಬೊಮ್ಮಾಯಿ ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದಾನಂತೆ. ಯಾರಿಗೆ ಅಂತ ನಿಮ್ಮ ಊಹೆಗೆ ಬಿಟ್ಟಂಥ ವಿಚಾರ. ನಾವು ಇನ್ನು ಬಿಗ್ ಬಾಸ್ ಇನ್ನು ಕಳೆದ ಹೋದ ಚಾಪ್ಟರ್ ಈ ಬಸವರಾಜ ಬೊಮ್ಮಾಯಿಯಿಂದ